श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। ಶ್ರೀಮತ್ಸಮರ್ಥವಿಜಯ ದಶಮ ಸರ್ಗದಲ್ಲಿ 10ನೇ ಶ್ಲೋಕ. ವಾರಯತ ವಾರಯತ ವೈರಿಸುಹೃದೋ ಮೋನ್ಮಾರಯತ ಮಾರಯತ ಪಾರಗಮನಾತ್ ಪ್ರಾಕ್ आपतत आलपत इत्यवददुच्चैः सत्वरकराजपुरुषानुति उचितवाचा। वारयत वारयत वैरिसुहृदः अमून् मारयत मारयत पारगमनात् प्राक् आपतत आलपत इत्यवदत् इति अवदत् उच्चैः सः ತ್ವರಕರಾಜಪುರುಷಾನ್ ಉಚಿತವಾಚ. ಹಿಂದೆ ನೋಡಿದಂತೆ ಆಚಾರ್ಯರು ಉತ್ತರ ಬದರಿಗೆ ಹೋಗ್ತಾ ಇರುವಾಗ ಗಂಗಾ ತೀರಕ್ಕೆ ಬಂದ್ರು. ಅಲ್ಲಿ ಶತ್ರುಗಳ ಭಯದಿಂದ ಆ ರಾಜ ಎಲ್ಲಾ ಬೋಟ್ ಸರ್ವಿಸ್ ಅನ್ನು ಕೂಡ ನಿಲ್ಲಿಸಿಬಿಟ್ಟಿದ್ದ. ಆದ್ರೆ ಆಚಾರ್ಯರು ಅವರ ಪರಮಾತ್ಮನ ಅನುಗ್ರಹ ಗಂಗಾ ನದಿಯನ್ನ ಶಿಷ್ಯರ ಸಮೇತವಾಗಿ ದಾಟಿ ಗಂಗಾ ನದಿಯ ಆಚೆ ದಡಕ್ಕೆ ಹೋದ್ರು. ಆಗ ಏನಾಯ್ತು ಅಂತ ಹೇಳ್ತಾರೆ. ಸಹ ಶ್ರೀಮನ್ಮಧ್ವಾಚಾರ್ಯರು ವೈರಿ ಸುಹೃದ ಅಸ್ಮದ್ ವೈರಿ ಪ್ರಿಯಾನ್, ವೈರಿಗಳಿಗೂ ಕೂಡ ಪ್ರಿಯರಾದವರು, ಅಮೂನ್ ವಾರಯತ ವಾರಯತ ಅವರನ್ನ ನಿಲ್ಲಿಸ್ರಿ ಹಾಗೆ ಅಂತ, ಪಾರಗಮನಾತ್ ಆ ತೀರಕ್ಕೆ ಗಂಗಾ ನದಿಯ ಆಚೆ ದಡಕ್ಕೆ ಬರಕ್ಕೆ ಮುಂಚೆನೆ ಮಾರಯತ ಮಾರಯತ ಅವರನ್ನ ಹೊಡಿರಿ ಇತಿ ಆಲಪತಃ ಈ ರೀತಿಯಾಗಿ ಮಾತಾಡ್ತಾ ಇದ್ರು. ಅವರನ್ನ ಶ್ರೀಮನ್ ಮಧ್ವಾಚಾರ್ಯರು ನೋಡಿದ್ರು. ಹಾಗೆ ಅಂದ್ರೆ ಏನರ್ಥ ಆಯ್ತು? ಆಚಾರ್ಯರು ನದಿಯನ್ನ ದಾಟಿಕೊಂಡು ಶಿಷ್ಯರ ಸಮೇತ ಬರ್ತಾ ಇದ್ದಾರೆ. ಇನ್ನು ನದಿ ತೀರಕ್ಕೂ ಬಂದಿಲ್ಲ. ಅಷ್ಟರಲ್ಲೇ ಅಲ್ಲಿದ್ದ ಭಟರು ಇವರೆಲ್ಲ ಯಾರೋ ಶತ್ರು ಕಡೆಯಿಂದ ಬಂದಿದ್ದಾರೆ ಅಂತ ಭಾವಿಸಿ ಇವರನ್ನ ಹೊಡೀರಿ ದಾಟಕ್ ಬಿಡಬೇಡಿ ಹಾಗೆ ಅಂತ ಅಲ್ಲಿ ಜೋರ ಕೂಗಿದ್ರು. ಹಾಗೆ ಅಂತ ಶಿಷ್ಯ ಸೇವಕ ಅಭಿತ ವಾಚ ತುರ್ಕ ಭಾಷೆಯ ಅವರ ಲೋಕದಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ದು. ಆಚಾರ್ಯ ದಾಟಿ ಬರುವಾಗ ಏನ್ ಹೇಳಿದ್ರು? ನ ಭಯಂ ಹಿ ಹೋ ಬಹುತಯಾ ಜನಾತ್ ಭವತಾಂ ಕಿಂ ಚಿದೃಕ್ಷಭಾದಿಕೇನ ಕಲಹಂ ಚಿಕಿತ್ಸ ಹೇ ಜಡಾ ವಿವೇಕ ಮುನ್ನಃ ಅಂತ ಇದರವರೆಗೆ ಯೂಯಂ ನ ಪತತ ಸಾಹಸದಿಂದ ನೀರೊಳಗೆ ಇಳಿಯಕ್ಕೆ ಹೋಗಬೇಡಿ, ನಮ್ಮನ್ನು ಬಡಿಬೇಕು ಅಂತ ನೀರೊಳಗೆ ಇಳಿಯಕ್ಕೆ ಹೋಗಿ ಅವಿವೇಕಿತ ನಮ್ಮ ಅವಿವೇಕವನ್ನು ನೋಡಿ. ವಿವೇಕ ಅಂದ್ರೆ ಯಾವ ಕೆಟ್ಟದು ಅಂತ ತೀರ್ಮಾನ ಮಾಡುವ ಒಂದು ಶಕ್ತಿ, ಅದು ಮನಸ್ಸಿನ ವ್ಯಾಪಾರ, ಅದು ಅದನ್ನ ವಿವೇಕ ಅಂತ ಕರಿತೀವಿ. ನೀವು ನೋಡಿದ್ರೆ ನಾವು ಏನು ನಿಮ್ಮ ರಾಜರಿಗೆ ಏನು ಹಾನಿ ಮಾಡ್ಲಿಕ್ಕೆ ಬಂದವರಲ್ಲ ನಾವು, ಆದ್ರೆ ನಿಮಗೆ ಅದು ಗೊತ್ತಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ, ಅವಿವೇಕಿಗಳು ನೀವು. ಯಾಕೆ ಅಂದ್ರೆ ಕಾರಣ ಹೇಳ್ತಾರೆ. ವಹ ಯುಷ್ಮಾಕಂ ಬಹುತಯ ಅಸ್ಮದ್ ಅಪೇಕ್ಷೆಯ ಬಹುತ್ವೇನ ಅಬಹೋ ಯುಷ್ಮಾದಪೇಕ್ಷೆಯ ಅಲ್ಪಸಂಖ್ಯಾಕಾನ್ ಜನಾತ್ ಭಯಂ ನಹಿ. ನೀವು ನೋಡಿದ್ರೆ ಸಂಖ್ಯೆ ಜಾಸ್ತಿ ಇದ್ರಿ, ನಮ್ಮ ಸಂಖ್ಯೆ ಕಡಿಮೆ. ಹಾಗಿರುವಾಗ ಯಾಕೆ ಇಷ್ಟೊಂದು ಹೆದರ್ತೀರ ನೀವು? ಹಿಡಿಬೇಕು ಹೊಡಿಬೇಕು ಹಾಗೆ ಅಂತ. ಜನಸಂಖ್ಯೆ ನೋಡಿದ್ರೆ ಗೊತ್ತಾಗೋದಿಲ್ಲವೇ? ನಿಮ್ದು ಕೌಂಟ್ ಜಾಸ್ತಿ ಇದೆ, ನಮ್ಮದು ಕೌಂಟ್ ಕಡಿಮೆ ಇದೆ. ಸುಮ್ಮನೆ ಯಾಕೆ
ಮಾಡ್ತೀರಾ ಹೀಗೆ ಹಾಗೆ ಅಂತ. ನಾವು ಯಾಕೆ ಬಂದಿದ್ದೀವಿ ಹಾಗೆಂದ್ರೆ ಭವತಾಂ ಪತಿಂ, ನಿಮ್ಮ ಸ್ವಾಮಿಯಾದ ಆ ತುರುಷ್ಕ ರಾಜನನ್ನ, ಕ್ಷಿತಿಪತಿಂ, ಭೂಮಿಗೆ ರಾಜನಾದವನನ್ನ, ದಿದೃಕ್ಷವಃ, ನೋಡಬೇಕು ಎನ್ನುವ ಒಂದು ಇಚ್ಛೆಯಿಂದ ನಾವು ಬಂದಿದ್ದೇವೆ. ತಸ್ಮಾತ್ ಕೇನ ಕಾರಣೇನ ಕಲಹಂ ಚಿಕೀರ್ಷತ, ಸುಮ್ನೆ ಯಾಕೆ ನಮ್ ಜೊತೆಗೆ ಜಗಳ ಮಾಡ್ತೀರಾ ನೀವು ಹಾಗೆ ಅಂತ ಆ ತುರುಷ್ಕರ ಭಾಷೆಯಲ್ಲಿ ಮಾತನಾಡಿದ್ರು ಹಾಗೆ ಅಂತ. ವಚಸೇತ್ಯನೇನ ಸಪರಾನ್ಯರುಣಜಗಾನ್ನರೇಂದ್ರ ಇವ ಮಂತ್ರಬಲಾತ್ ಉದತಾರಯತ್ ಪರಿಜನಂ ವೃಥಿಭಿ ಸರಿತಶ್ಚ ದೇವ ಸರಿತಶ್ಚ ಸಮಂ. ಸಹ ವಚಸಾ ಇತಿ ಅನೇನ ಸಹ ಪರಾನ್ಯರುಣತ್ ಜಗಾನ್ ನರೇಂದ್ರಃ ಇವ ಮಂತ್ರಬಲಾತ್ ಉದತಾರಯತ್ ಪರಿಜನಂ ವೃಥಿಭಿ ಸರಿತಶ್ಚ ದೇವ ಸರಿತಶ್ಚ ಸಮಂ. ಸಹ ಶ್ರೀಮಧ್ವಃ, ಶ್ರೀಮನ್ ಮಧ್ವಾಚಾರ್ಯರು ಇತಿ ಈ ರೀತಿಯಾಗಿ ಹೇಳಿದಾಗ, ಅನೇನ ವಚಸಾ ಪರಾನ್, ಈ ತಮ್ಮ ಮಾತುಗಳಿಂದ, ಪರಾನ್ ದ್ವೇಷ ಮಾಡುತ್ತಾ ಇದ್ದ ಆ ಭಟರನ್ನು, ನರೇಂದ್ರ ಕಶ್ಚಿತ್ ಗಾರುಡಿಗ ನರೇಂದ್ರ ವಿಷವೈದ್ಯ ಚೈತ್ಯಭಿಧಾನಂ ಮಂತ್ರಬಲಾತ್ ಮಂತ್ರ ಸಾಮರ್ಥ್ಯಾತ್ ಧ್ವಜಗಾನಿವ ಸರ್ಪಾನಿವ ನೆರುಣತ್. ಹೇಗೆ ಒಂದು ಮಂತ್ರ ಹಾಕತಕ್ಕವರು, ಅವರು ಮಂತ್ರ ಹಾಕಿದಾಗ ಆ ಸರ್ಪಗಳು ಅದು ಅಲಗಾಡೋದಿಲ್ಲ, ಹಾಗೆ ಅಲ್ಲೇ ಇರ್ತದಂತೆ. ಆ ರೀತಿಯಾಗಿ ಆಚಾರ್ಯರ ಮಾತು ಅದು ಮಂತ್ರ ಇದ್ದಂಗಿತ್ತು ಏನೋ ಗೊತ್ತಿಲ್ಲ, ಇಟ್ಟು ಹೇಳಿದ ಕೂಡಲೇ ಆ ಭಟರು ಸುಮ್ಮನಾಗ್ಬಿಟ್ರಂತೆ, ಏನೋ ಪ್ರತಿಕ್ರಿಯೆ ಮಾಡ್ಲೇ ಇಲ್ಲ. ಸರ್ ಅದಕ್ಕೆ ಕೊಡುವ ದೃಷ್ಟಾಂತ ಇದು. ಮಂತ್ರ ಬಲ್ಲವರು ಹೇಗೆ ಸರ್ಪವನ್ನ ಒಂದೇ ಕಡೆ ಇಟ್ಟಿರ್ತಾರೆ, ಅಲಗಾಡ್ಲಿಕ್ಕೆ ಬಿಡೋದಿಲ್ಲ, ಆಚಾರ್ಯರು ಕೂಡ ಅದೇ ರೀತಿಯಾಗಿ ಮಾಡಿದ್ರು ಹಾಗೆ. ನೆರುಣತ್ ರುರೋಧ ಪರಿಜನಂ ಸ್ವಸೇವಕ ಜನಂ ಮೃತಿಶ್ಚ ಭೀಶ್ಚ ಮೃತಿಭಯೋ. ಇಲ್ಲಿ ಆಚಾರ್ಯರ ಶಿಷ್ಯರಿಗೆ ನೋಡಿದ್ರೆ ಅವರಿಗೆ ಮರಣ ಭಯ ಬಂದ್ಬಿಟ್ಟಿದೆ, ಏನ್ ನಮ್ಮನ್ನು ಹೊಡೆದು ಬಡಿದು ಏನ್ ಮಾಡಿಬಿಡ್ತಾರೋ ಇವರು ಹಾಗೆ ಅಂತ. ತುರುಷ್ಕೇಭ್ಯ ಮರಣ ಭಯ ಏವ ಸರಿತಸ್ಯಾಹ ದೇವಸರಿತಃ ಗಂಗಾಯಾಸ ಸಮಂ ಯುಗಪತ್ ಉದತಾರಯತ್ ಉತ್ತಾರಯ ಮಾಸ. ಅದರಿಂದ ಶಿಷ್ಯರನ್ನ ಬರೀ ಗಂಗೆಯನ್ನ ಮಾತ್ರ ದಾಟಿದ್ದಲ್ಲ, ಈ ಮೃತಿ ಭಯದಿಂದಲೂ ಕೂಡ ಅವರನ್ನ ದಾಟಿಸಿದ್ರು ಆಚಾರ್ಯರು ಹಾಗೆ ಅಂತ. ಈ ರೀತಿಯಾಗಿ ಶಿಷ್ಯರು ಭಯವನ್ನ ಬಿಟ್ಟು ನದಿಯನ್ನ ದಾಟಿದ್ರು ಅಂತ ಅರ್ಥ. ಮುಂದೆ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ. ಆಗಿದೆಯಪ್ಪ, ಏನಾದ್ರು ಪ್ರಶ್ನೆಗಳಿದೆಯಾ? ಅರ್ಥ ಆಯ್ತು ಗುರುಗಳಿಗೆ.